ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಈ ಥರ ಒನ್ ಡೇ ಟ್ರಿಪ್ ಅಂತಲೇ ಅನ್ಬೋದು. ಟ್ರಿಪ್ ಅಂತಂದರೆ ಏನು ದೂರ ಏನು ಹೋಗ್ತಾ ಇಲ್ಲ, ಇಲ್ಲೇ ಹುಬ್ಳಿಗೆ. ಯಾಕಪ್ಪ ಏನು ಅಂತಂದರೆ ಇಬ್ಬರು ಪೂರ್ತಿ ವ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಏನೋ ಒಂದು ಐಟಮ್ ತರಕ್ಕಂತ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಏನಪ್ಪ ಅಂತಂದರೆ ಈಗ ಸುಮಾರು ದಿವಸದಿಂದ ನಾವು ಅನ್ಕೊತಾ ಇದ್ವಿ, ಒಂದು ಮನೇಲಿ ಒಂದು ಜಿಮ್ ಐಟಮ್ ಏನಾದರೂ ತೊಗೊಂಡು ಬರಲೇಬೇಕು ಅಂತ ಹೇಳಿ 1 ಇಯರಿಂದ ಪ್ಲ್ಯಾನ್ ಮಾಡಿ 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 ಅದು ಇವತ್ತು ನಮಗೆ ಅದು ಸಕ್ಸಸ್ ಕಾಣ್ತಾ ಇದೆ. ಯಾಕಪ್ಪ ಅಂತಂದರೆ ಇವರು ಆಫೀಸಲ್ಲಿ ಕೆಲಸ ಇರೋದ್ರಿಂದ ಬರ್ತಾನೆ ಇರಲಿಲ್ಲ, ಕೆಲಸ ಇದೆ ಅಂತ ಹೇಳಿ. ಅದು ಇವತ್ತು ತೊಗೊಂಡು ಬರೋದು ಕಾಲ ಕೂಡ ಬಂತು ನಮಗೆ. ನಿಜವಾಗ್ಲೂ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ. ಹಾಗೆ ಹೋಗ್ತಾ ದಾರಿಯಲ್ಲಿ ಟಿಫನ್ ಮಾಡಿಕೊಂಡು ಹೋದ್ವಿ. ಟಿಫನ್ ಮಾಡೇ ಇರಲಿಲ್ಲ ಮನೇಲಿ. ನಾನು ಎಲ್ಲ ಕೆಲಸ ಮಾಡಿ ಹೋಗೋಷ್ಟರಲ್ಲಿ ಲೇಟ್ ಆಗೋಯ್ತು. ಹಾಗಾಗಿ ಅಲ್ಲೇ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ. ಇನ್ನು ಅಲ್ಲಿ ನಾವು ಪಲಾವ್ ಮತ್ತು ಉಪ್ಪಿಟ್ಟು ತೊಗೊಂಡ್ವಿ. ಪಲಾವ್ ಮಾತ್ರ ಎಕ್ಸ್ಟ್ರಾಡಿನರಿ, ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಹಾಗೆ ಹೋಗ್ತಾ ದಾರಿಯಲ್ಲಿ ಅಲ್ಲಿ ಗಾಯತ್ರಿ ತಪೋವನ ದೇವಸ್ಥಾನ ಇತ್ತು, ಅಲ್ಲಿ ಕೂಡ ಹೋಗಿ ನಾವು ವಿಸಿಟ್ ಮಾಡಿಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವರು ಸುಮಾರು ದಿವಸದಿಂದ ಹೇಳ್ತಾ ಇದ್ರು ಆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ದೇವಸ್ಥಾನ ಇದೆ ಇಲ್ಲಿ, ಗಾಯತ್ರಿ ತಪೋವನ ದೇವಸ್ಥಾನ ಅಂತ. ಆದರೆ ಹೋಗೋಕ್ಕಾಗಿರಲಿಲ್ಲ, ಟೈಮ್ ಆಗಿಬಿಡ್ತಿತ್ತಲ್ವಾ, ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿರ್ತಿದ್ರು. ಆ್ಯಕ್ಚುಲಿ ಇವತ್ತು ನಮಗೆ ಟೈಮ್ ಸಿಕ್ತು. ಹೇಳಬೇಕಂತಂದರೆ ರಾಹುಕಾಲದಲ್ಲಿ ಮಹಾಮಂಗಳಾರತಿ ಮಾಡ್ತಾರಲ್ವ, ಅದೇ ಟೈಮ್ಗೆ ಹೋಗಿದ್ದೀವಿ. ಮಂಗಳಾರತಿನೂ ಚೆನ್ನಾಗಾಯಿತು. ಇನ್ನು ಪ್ರಸಾದ ಎಲ್ಲ ಇತ್ತಂತೆ. ನಾವೇನು ಪ್ರಸಾದಕ್ಕೆ ಹೋಗಲಿಲ್ಲ, ಯಾಕಂತಂದರೆ ಕ್ಯೂ ಜಾಸ್ತಿ ಇತ್ತು, ಮತ್ತು ಅಲ್ಲಿ ಹೋಗೋಕ್ಕೆ ಲೇಟ್ ಆಗುತ್ತೆ ಅಲ್ಲಿ ನಾವು ಐಟಮ್ ತೊಗೊಳೋದಕ್ಕೆ ಅಂತ ಹೇಳಿ ನಾವು ಬೇಗ ಅಲ್ಲೇ ಒಂದು ಸ್ವಲ್ಪ ತಿರುಗಾಡಿ ಎಲ್ಲ ಕಡೆ ನೋಡಿಕೊಂಡು ಫೋಟೋಶೂಟ್ ಮಾಡಿಸ್ಕೊ. ನಿಜವಾಗ್ಲೂ ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಪೀಸ್ ಆಫ್ ಮೈಂಡ್ ಸಿಗುತ್ತೆ ದೇವಸ್ಥಾನಕ್ಕೆ ಹೋದರೆ. ಯಾವುದೇ ಟೆನ್ಷನ್ ಆಗಲಿ, ಸ್ಟ್ರೆಸ್ ಆಗಲಿ ಯಾವುದೂ ಇರೋದಿಲ್ಲ. ಆ ಮಂತ್ರ ಕೇಳೋದಾಗಲಿ, ಆ ಗಂಟೆ ಸೌಂಡ್ ಆಗಲಿ, ಒಂಥರ ಪೀಸ್ ಆಫ್ ಮೈಂಡ್ ಆಗುತ್ತೆ. ಯಾವುದೇ ಜಂಜಾಟ ಇಲ್ಲಪ್ಪ, ನಾನು ಏನೂ ಇಲ್ಲಪ್ಪ, ಎಲ್ಲೋ ಒಂದು ಯಾರೂ ಇಲ್ದಿರೋ ಪ್ರದೇಶದಲ್ಲಿ ಇದ್ದೀನಿ, ಎಲ್ಲೋ ಒಂಥರ ನೆಮ್ಮದಿಯಾಗಿ ಮಂತ್ರ ಪಠಿಸ್ತಾ ಇರೋ ಇದರಲ್ಲಿದ್ದೀನಿ ಅನ್ನೋ ಥರ ಫೀಲ್ ಕೊಡುತ್ತೆ. ನಾನು ಸುಮಾರು ಟೈಮು ಅಬ್ಸರ್ವ್ ಮಾಡಿದ್ದೀನಿ. ನನಗೆ ಈ ಥರ ಮೈಂಡ್ ಏನಾದ್ರು ಡಿಪ್ರೆಸ್ ಆದಾಗಲಿ, ಟೆನ್ಷನ್ ಆದಾಗಲಿ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಂದರೆ ಅದೊಂಥರ ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ. ನಾವೆಲ್ಲೋ ಬೇರೆ ಲೋಕದಲ್ಲಿದ್ದೀವೇನೋ ಅನ್ನೋ ಥರ. ನಿಮಗೂ ಈ ಥರ ಆಗಿದ್ದರೆ ಕಮೆಂಟ್ ಮಾಡಿ. ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ, ಮದುವೆ ಎಲ್ಲ ನಡೆಯುತ್ತಂತೆ. ನಾನು ನಮ್ಮ ರಿಲೇಟಿವ್ ಒಬ್ರದ್ದು ಇತ್ತು, ನಾವು ಬರೋಕ್ಕಾಗಲಿಲ್ಲ ಅವತ್ತು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಹೋಗೋ ದಾರಿಯಲ್ಲಿ ಇದ್ದರೆ ಹೋಗಿ ಒಂದು ಸತಿ ವಿಸಿಟ್ ಮಾಡಿ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ದೇವಸ್ಥಾನದಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗಿರಲಿಲ್ಲ ನನಗೆ. ಡಿಪ್ರೆಷನ್, ಇಲ್ಲೇ ಕುತ್ಕೊಂಬಿಡೋಣಪ್ಪ ಅಂತ ಒಂಥರ ತಣ್ಣಗೆ ಅನ್ಸೋದ್ರಿಂದ ಕುತ್ಕೊಂಬಿಡೋಣ ಅಲ್ಲೇನೆ, ಯಾವುದೇ ಜಂಜಾಟ ಬೇಡ, ನೀವು ಬೇಕಾದ್ರೆ ಹೋಗಿ ಬನ್ನಿ ಅಂತ ಹೇಳೋಣ ಅನ್ನೋಷ್ಟು ಫೀಲ್ ಆಗಿಬಿಟ್ಟಿತ್ತು ನನಗೆ. ಇನ್ನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಮಳೆನೂ ಸ್ಟಾರ್ಟ್ ಆಗೋಯ್ತು. ಇನ್ನು ಈ ಮಿಷಿನಲ್ಲೇ ನಾನು ಡೆಮೋ ತೋರಿಸಿದ್ರು ಕೂಡ ನಾನು ಒಂದು ಸತಿ ಟ್ರೈ ಮಾಡಿ ಮೇಡಮ್ ಬೇಕಾದರೆ ಅಂತ ಹೇಳಿದ್ರು. ಒಂದು ಸತಿ ಟ್ರೈ ಮಾಡಿದೆ, ಚೆನ್ನಾಗೇನೋ ಇದೆ, ಆದರೆ ನಮ್ಮ ಬಜೆಟ್ಗೆ ಇದು ಸರಿ ಅನಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ಒಂದು ಸತಿ ಟ್ರೈ ಮಾಡಿದ್ರಾಯ್ತು ಅಂತ ಹೇಳಿ ನಾವು ಬೇರೆದನ್ನು ತೊಗೊಂಡ್ವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ನಾನು ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಆ ಕಡೆ ನೀವು ತಗೊಂಡು ಮಾಡಬಹುದು. ಇಲ್ಲ ನನಗೆ ಓನ್ಲಿ ಸಿಂಗಲ್ ಲೆಗ್ ಬೇಕಂದ್ರೆ ಸಿಂಗಲ್ ಲೆಗ್, ಇಲ್ಲ ಎರಡಕ್ಕೂ ಬೇಕಂದ್ರೆ ಎರಡಕ್ಕೂ, ಮಲ್ಟಿಪರ್ಪಸ್ ಉಪಯೋಗ. ನಮ್ಮ ಮನೆಯವರು ಬೇರೆದು ಒಂದು ಟ್ರೈ ಮಾಡಿ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ರು. ಯಾವ್ದು ಬೇಕು ಆ ರೀತಿ ಕೈ ಬಿಟ್ಟು, ಒಂದು ಬೇಕಾದ್ರೆ ಒಂದು ಕೈ ಬಿಟ್ಟು, ಎರಡು ಕೈ ಬಿಟ್ಟು ಬಾಯ್ದ ಈ ಕಡೆ ಮಾಡ್ತಾನೆ ಹೋಗ್ಬೋದು ಸರ್. ಪ್ಲಸ್ ಮಾಡ್ತಾ ಹೋಗಿ ಸರ್ ಮಾಡಿ ಸರ್. ಆ ಕಡೆ ಬಟನ್ ಇರುತ್ತೆ ನೋಡ್ರಿ. ಒಂದೇ ಸರಿ ನಾವು 3 ಇಟ್ಟರೆ ಸ್ವಲ್ಪ ಸ್ಪೀಡ್ ಜಾಸ್ತಿ. ಈಗ ಅವ್ರು ಸ್ಪೀಡ್ ಇಟ್ಟಿದ್ರು ನನಗೆ.
ಒಂದೇ ಸಲ ಇಟ್ಟರೆ ಹಂಗೆ ಏನಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಮಾಡಿಬಿಡ್ತೀವಲ್ಲ, ಏನು ಅನ್ಸಲ್ಲ. ಏನು ಮಾಡ್ತಾ ಹೋಗುತ್ತೆ. ಕಡಿಮೆ ಮಾಡೋದು ಸ್ಟಾಪ್ ಮಾಡ್ಬೋದು. ಹೆಂಗೆ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ ಸರ್, ಕಡಿಮೆ ಮಾಡ್ಕೊಂತ ಬಂದು ಸ್ಟಾಪ್ ಮಾಡೋದು ಅನುಕೂಲ. ಅದು ಬೇಡ ಅಲ್ಲ ಸರ್, ಈ ಥರ ಆ ಥರ ನಿನ್ನೆ ಎಮರ್ಜೆನ್ಸಿ ಇದೆ. ಇದನ್ನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡು ಮಾಡ್ಬೋದು. ಏನಾರ ಯೂಸ್ ಮಾಡುವಾಗ ಲಕ್ಷ್ಯ ಕಡೆ ಇರ್ತದೆ. ಕೆಲವು ಟೈಮಲ್ಲಿ ಏನಾಗುತ್ತೆ, ಯೂಸ್ ಮಾಡುವಾಗ ಫೋನ್ ಕಾಲಿಂಗ್ ಅಂದ್ರೆ ಲಕ್ಷ್ಯ ಆ ಕಡೆ ಇರ್ತದೆ. ಆ ಟೈಮಲ್ಲಿ ನೀವು ಏನಾರ ಹಿಂದಕ್ಕೆ ಹೋದ್ರೆ ಮಷಿನ್ ಇದೇನಾಗುತ್ತೆ, ಲಾಕು ಆಚೆ ಬಂದ್ಬಿಡ್ತದೆ. ಮಷಿನ್ ಸ್ಟಾಪ್ ನಿಂತ್ಬಿಡುತ್ತೆ ಅಂದ್ರೆ ಜಕ್ಕಂತ ಒಂದೇ ಸೈಡ್ ಇಲ್ಲ, ಸ್ಲೋ ಆಗಿ ಇನ್ನು ನನ್ನ ಮಗಳು ಹಠ ಮಾಡ್ತಾ ಇದ್ಲಂತ ಹಾಗೆ ಒಂದು ಸ್ವಲ್ಪ ಒಂದು 5 ನಿಮಿಷ ಮಾಡಿಸಿದ್ರು ಅವರು ಬೇರೆದು ಆನ್ ಮಾಡಿ. ಅದನ್ನೇ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇರಲಿ ಅಂತ ಹೇಳಿ. ಇನ್ನು ಅಲ್ಲೆಲ್ಲ ಫೈನಲ್ ಮಾಡಿ ಅಮೌಂಟು ಪೇ ಮಾಡಿ ಬಂದ್ವಿ. ಇನ್ನು ಕಾರಲ್ಲಿ ಇಡ್ಸಲ್ಲ, ನೆಕ್ಸ್ಟ್ ದಿನ ಡೆಲಿವರಿ ಕೊಡ್ತೀವಿ ನಾವು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ವಾಪಸ್ಸು ಮನೆಗೆ ರಿಟರ್ನ್ ಆಗಬೇಕಂತ ಬರ್ತಾಯಿದ್ವಿ. ಇನ್ನು 4 ಗಂಟೆ ಆಗಿತ್ತು. ಅಷ್ಟೊತ್ತಾದರೂ ನಾವು ಊಟನೇ ಮಾಡಿರಲಿಲ್ಲ. ಹಾಗಾಗಿ ಅಲ್ಲೇ ಬೈಪಾಸಲ್ಲಿ ಬರ್ತಾ ಒಂದು ಹೋಟ್ಲಿತ್ತು, ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಇನ್ನು ಊಟಕ್ಕೆ ನಾವು ರೋಟಿ ಮತ್ತು ನಾನ್ ತೊಗೊಂಡಿದ್ದೆ, ಬಟರ್ ನಾನು, ಮತ್ತು ಪಾಲಕ್ ಪನ್ನೀರ್ ಗ್ರೇವಿ, ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ವಿ. ಮಶ್ರೂಮ್ ಬಿರಿಯಾನಿ ಅಂತೂ ಸಖತ್ತಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಹುಬ್ಳಿ ಹೈವೇದಲ್ಲೇ ಬರುತ್ತೆ ಇದು ಹೋಟ್ಲು, ಹೊಸ್ದಾಗಿದೆಯೇನೋ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫುಡ್ ಮಾತ್ರ. ಒಂದ್ಸತಿ ಆ ಕಡೆ ಎಲ್ಲರೂ ಹೋಗ್ಬೇಕಾದ್ರೆ ಟ್ರೈ ಮಾಡಿ ನೀವು. ಇನ್ನು ಅಲ್ಲಿ ಸ್ನ್ಯಾಕ್ಸ್ಗಳೆಲ್ಲ ಇಟ್ಟಿದ್ರು, ಸ್ವಲ್ಪ ಕೋಡ್ಬಳೆ ಅಂತೆ, ಚಿಪ್ಸ್ ಅಂತೆ. ಇವಾಗ ಮಕ್ಕಳೆಲ್ಲ ಕರ್ಕೊಂಬಂದಿರ್ತಾರೆ ಆ ಥರ. ಇನ್ನು ನನ್ನ ಮಗ ಪ್ರಿಂಕಲ್ಸ್ ತೊಗೊತೀನಿ ಅಂತ, ನಮ್ಮ ಮನೆಯವರು ಅದು ಬೇಡ ಚೆನ್ನಾಗಿರಲ್ಲ ಅಂತ ಅವರು. ಇದಕ್ಕೆ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಎಲ್ಲ ಹೋದರೂ ಇದೇ ಜಗಳ ಅವ್ರಿಗೆ. ಇನ್ನು ಅದೆಲ್ಲ ಆಗಿ ಯಾರ್ಯಾರಿಗೆ ಏನೇನು ಬೇಕೋ ತೊಗೊಂಡು, ನಾನು ಸೋನ್ ಪಾಪಡಿ ನೋಡಿದೆ, ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಶುಗರ್ ಬೇರೆ ಇರುತ್ತಲ್ಲ ಅದರಲ್ಲಿ ಅಂತ ಹೇಳಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಏನೇನು ಬೇಕೋ ಎಲ್ಲ ತೊಗೊಂಡು ಬಿಲ್ಲಿಂಗ್ ಮಾಡಿಸಿ ನಾವು ವಾಪಸ್ಸು ಮತ್ತೆ ಮನೆಗೆ ಹೊರಟ್ವಿ. ಇನ್ನು ಊರಿಗೆ ಬರ್ತಾ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಅಪ್ಪ ನಾವು 1 ಅವರಲ್ಲಿ ಬರೋರು 2 ಅವರ್ಸಲ್ಲಿ ಬಂದಿದ್ದೀವಿ ಮನೆಗೆ. ನಮಗೆ ಸಾಕಾಗೋಯ್ತು. ಇನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಮಳೆ ಅಂದರೆ. ಇದು ಇವಾಗ ಸ್ವಲ್ಪ ಕಡಿಮೆ ಆಯಿತು, ಹಿಂದೆ ಬರ್ತಾ ನಾನು ವಿಡಿಯೋ ಮಾಡೋಕ್ಕೆ ಸತೆ ಆಗ್ತಾಯಿಲ್ಲ, ಅಷ್ಟು ಮಳೆ. The next day. ಫೈನಲಿ ನಮ್ಮ ಪ್ರಾಡಕ್ಟ್ ಬಂದು ರೀಚ್ ಆಯಿತು ನಮ್ಮ ಮನೆಗೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಇನ್ನು ಇನ್ಸ್ಟಾಲೇಷನ್ ಬ್ಲಾಗು ನೆಕ್ಸ್ಟ್ ಬರುತ್ತೆ, ವೆಯ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.